Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಆಲ್ರೆಡಿ 53ನೇ ಪ್ರಾಬ್ಲಮ್ವರೆಗೂ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಡಿಸ್ಕಸ್ ಮಾಡಕೊಟ್ಟಿರೋದು 54ನೇ ಪ್ರಾಬ್ಲಮ್. ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ಹಿಂದಿನ ಎಪಿಸೋಡ್ನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿಕೊಂಡು ಇಲ್ಲಿ ಈ ಎಪಿಸೋಡ್ನ ನೋಡಿ ಸ್ಟೂಡೆಂಟ್ಸ್. ನಿಮಗೆ ಈಸಿಯಾಗಿ ಅರ್ಥ ಆಗಕ್ಕೆ ಅವಕಾಶ ಇದೆ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಮುಂದೆ ನೋಟಿಫಿಕೇಶನ್ ರೀತಿಯಲ್ಲಿ ಬಂದು ನಿಂತ್ಕೊಳ್ತೀವಿ ಸ್ಟೂಡೆಂಟ್ಸ್. ಯಾವ ವಿಡಿಯೋನು ಕೂಡ ನಿಮಗೆ ಲೂಸರ್ ಆಗೋಕ್ಕೆ ಅವಕಾಶ ಇರೋಲ್ಲ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದ್ರೆ ಹೋಗೋಣ 54ನೇ ಪ್ರಾಬ್ಲಮ್, ಸೆಕ್ಷನ್ ಸಿ ಟೈಪ್ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. Income of Appu and Pappu are in the ratio of 3:5. ಹಾಗಾದರೆ ಇಲ್ಲಿ ಅಪ್ಪು ಬರೆಯೋಣ, ಇಲ್ಲಿ ಬರೆಯೋಣ ಪಪ್ಪು. ಇನ್ಕಮ್ ಅಂತೆ, ಅವರ ಇನ್ಕಮ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 3:5 ಅಂತೆ. 3:5. ಓಕೆ. And their expenses are in the ratio of 9:19. Expenses ಅಂತೆ ಎಷ್ಟಂತೆ? 9:19. ಓಕೆ. ಸೊ ಇಲ್ಲಿವರೆಗೂ ಓಕೆ. ಅದಾದ್ಮೇಲೆ ಇದೆ ಅಲ್ವಾ, ಇದು ಮೋಸ್ಟ್ ಇಂಪಾರ್ಟೆಂಟ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಆ್ಯನ್ ಇನ್ಕ್ರೀಸ್ ಆಫ್ ಅಪ್ಪೂಸ್ ಎಕ್ಸ್ಪೆಂಡಿಚರ್. ಅಪ್ಪು ಏನಿದ್ದಾಳೆ, ಇವಳ ಎಕ್ಸ್ಪೆಂಡಿಚರ್ ಏನಾಗಿದೆ ಅಂತೆ? ಇನ್ಕ್ರೀಸ್ಡ್ ಬೈ ₹1,800. ಇವಳ ಎಕ್ಸ್ಪೆಂಡಿಚರ್ ಏನಾಗಿದೆ? ₹1,800 ಜಾಸ್ತಿ ಆಗಿದೆ ಅಂತೆ. ಅದಕ್ಕೆ ಮೊದಲು ಇನ್ಕಮ್ನ ಎಕ್ಸ್ ಅನ್ಕೋಣ, ಎಕ್ಸ್ಪೆನ್ಸಸ್ನ ವೈ ಅನ್ಕೋಣ. ಓಕೆನಾ ಸ್ಟೂಡೆಂಟ್ಸ್? ಇವಾಗ ಅವರು ಹೇಳ್ತಾ ಇರೋದೇನು? ಇನ್ಕ್ರೀಸ್ ಆಗ್ತಿದೆಯಂತೆ. ಏನು? ಎಕ್ಸ್ಪೆನ್ಸಸ್. ಅಪ್ಪುನ ಎಕ್ಸ್ಪೆನ್ಸಸ್ ₹1,800 ಜಾಸ್ತಿ ಆಗ್ತಿದೆಯಂತೆ, ಪ್ಲಸ್ 1,800. ಓಕೆನಾ ಸ್ಟೂಡೆಂಟ್ಸ್? ಆ್ಯಂಡ್ ಡಿಕ್ರೀಸ್ ಆಫ್ ಪಪ್ಪೂಸ್ ಎಕ್ಸ್ಪೆಂಡಿಚರ್ ಬೈ ₹200. ಪಪ್ಪು ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗ್ತಿದೆಯಂತೆ, -200. ಇನ್ಕ್ರೀಸ್ ಆಗ್ತಿದ್ರೆ ಜಾಸ್ತಿ ಮಾಡಬೇಕು, ಡಿಕ್ರೀಸ್ ಆಗ್ತಿದ್ರೆ ಕಡಿಮೆ ಮಾಡಬೇಕು. ವಿಲ್ ಮೇಕ್ ದೇರ್ ಸೇವಿಂಗ್ಸ್. ಹಾಗಾದರೆ ಸೇವಿಂಗ್ಸ್ ಎಷ್ಟಾಗಿರುತ್ತೆ ಅಂದರೆ 1,200 ಈಚ್. ಇಬ್ಬರದು ಸೇವಿಂಗ್ಸ್ ಎಷ್ಟಾಗಿರುತ್ತಂತೆ ಸ್ಟೂಡೆಂಟ್ಸ್? 1,200 ಈಚ್ ಅಂತ ಹೇಳ್ತಾನಲ್ಲ, ಇಬ್ಬರದು ಸೇರಿ ಅಲ್ಲ, ಪ್ರತಿಯೊಬ್ಬರದು 1,200 ಆಗಿದೆಯಂತೆ. ಹಾಗಾದ್ರೆ ಇದು ಅಪ್ಪು, ಇದು ಪಪ್ಪು. ಲೆಟ್ ಇನ್ಕಮ್ಸ್ ಬಿ 3x and 5x and that of expenses be 9y and 19y. ಈಗ ಈಕ್ವೇಷನ್ ಫಾರ್ಮೇಷನ್ ಮಾಡಿದ್ದೇ ಆದರೆ ಈಕ್ವೇಷನ್ ಏನಂತ ಬರೀಬೇಕಾಗಿರುತ್ತೆ? ಫಸ್ಟ್ ಈಕ್ವೇಷನ್ ಸ್ಟೂಡೆಂಟ್ಸ್ 3x. ಬಹಳ ಕೇರ್ಫುಲ್ ಆಗಿರ್ಬೇಕು ಸ್ಟೂಡೆಂಟ್ಸ್. ಇಷ್ಟು ಸೇರಿಸಿ ಎಕ್ಸ್ಪೆನ್ಸಸ್. ಹಾಗಾದರೆ ಮೈನಸ್ ಬ್ರ್ಯಾಕೆಟ್ನಲ್ಲೇ ಬರೆದ್ಬಿಡಿ, ಕನ್ಫ್ಯೂಷನ್ ಆಗೋದಿಲ್ಲ ನಿಮಗೆ. 9y ಪ್ಲಸ್ 1,800 ಈಕ್ವಲ್ಸ್, ಓಕೆನಾ, 1,200. ಇದನ್ನು ಹೀಗೆ ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. 3x ಮೈನಸ್ ಇಂಟು ಪ್ಲಸ್ -9y ಮೈನಸ್ ಇಂಟು ಪ್ಲಸ್ -1,800 ಈಕ್ವಲ್ಸ್ 1,200. ಇದನ್ನು ಆ ಸೈಡ್ ಕಳಿಸ್ಬಿಡೋಣ. 3x minus 9y equals 1200 plus 1800.
ಹಾಗಾದರೆ ಬರುವಂತಹದ್ದು 3x ಮೈನಸ್ 9y ಈಕ್ವಲ್ಸ್ 3000. ಇದನ್ನೇ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಈಕ್ವೇಶನ್ ನಂಬರ್ 1 ಅಂತ ಕರೀತಾರೆ. ಇದು ಈಕ್ವೇಶನ್ ನಂಬರ್ 1 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಪಪ್ಪು ಈಕ್ವೇಶನ್ ಏನು ಅಂತ ನೋಡೋಣ. ಪಪ್ಪು ಈಕ್ವೇಶನ್ ಏನು ಅಂತಂದ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಕ್ವಲ್ ಸೇವಿಂಗ್ಸ್. ಇನ್ಕಮ್ ಆಫ್ ಪಪ್ಪು ಈಸ್ 5x ಮೈನಸ್, ಜ್ಞಾಪಕ ಇಲ್ಲಿ ಸ್ಟೂಡೆಂಟ್ಸ್, ಇದಕ್ಕೆ ನಾವು ಬ್ರಾಕೆಟ್ನ ಉಪಯೋಗಿಸಲೇಬೇಕಾಗಿರುತ್ತೆ. ಬ್ರಾಕೆಟ್ನಲ್ಲಿ 19y ಮೈನಸ್ 200 ಈಕ್ವಲ್ಸ್ 1200. ಏನು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ ಸ್ಟೂಡೆಂಟ್ಸ್? 5x ಮೈನಸ್ 19y ಮೈನಸ್ ಇಂಟು ಮೈನಸ್ ಪ್ಲಸ್ 200 ಈಕ್ವಲ್ಸ್ 1200. 200 ಆ ಸೈಡ್ ಕಳಿಸ್ಬಿಡೋಣ. 5x ಮೈನಸ್ 19y ಈಕ್ವಲ್ಸ್ 1200 ಮೈನಸ್ 200. ಹಾಗಾದರೆ ಬರುವಂತಹದ್ದು ಸ್ಟೂಡೆಂಟ್ಸ್ 5x ಮೈನಸ್ 19y ಈಕ್ವಲ್ಸ್ 1000. ಇದನ್ನೇ ಸ್ಟೂಡೆಂಟ್ಸ್ ನಾವೇನಂತ ಕರಿತೀವಿ? ಈಕ್ವೇಶನ್ ನಂಬರ್ 2 ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಈಕ್ವೇಶನ್ ನಂಬರ್ 1 ಬರ್ಕೊಳ್ಳೋಣ. 3x ಮೈನಸ್ 9y ಈಕ್ವಲ್ಸ್ 3000. ಎರಡನೇ ಈಕ್ವೇಶನ್ ಬರ್ಕೊಳ್ಳೋಣ ಸ್ಟೂಡೆಂಟ್ಸ್. ಎರಡನೇ ಈಕ್ವೇಶನ್ ಏನು? 5x ಮೈನಸ್ 19y ಈಕ್ವಲ್ಸ್ 1000. ಹಾಗಾದರೆ ಇದು ಇಂಟು 5, ಇದು ಇಂಟು 3 ಮಲ್ಟಿಪ್ಲೈ ಮಾಡಿದ್ದೆ ಆದರೆ 15x ಮೈನಸ್ 45y ಈಕ್ವಲ್ಸ್ 15,000. 3 ಮಲ್ಟಿಪ್ಲೈ ಮಾಡಿದ್ರೆ ಆದರೆ 15x ಮೈನಸ್ 19 ಇಂಟು 3 57 y ಈಕ್ವಲ್ಸ್ 3000. ಸೊ ಸಬ್ಟ್ರಾಕ್ಷನ್ ಮಾಡಿದ್ದೆ ಆದರೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ ಸ್ಟೂಡೆಂಟ್ಸ್. ಸೊ ಮೈನಸ್ ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಯಿತು. ಐವತ್ತೇಳರಲ್ಲಿ 45 ಹೋದರೆ ಇನ್ನುಳಿಯೋದಿನ್ನ 12y ಈಕ್ವಲ್ಸ್ 3000ದಲ್ಲಿ 15,000 ಹೋದ್ರ ಅಂದರೆ ಬರೋದಿನ್ನ 12,000. y ಈಕ್ವಲ್ಸ್ 12,000 ಡಿವೈಡ್ ಬೈ 12, y ಈಕ್ವಲ್ಸ್ 1000. ನನಗೆ ಈಕ್ವೇಶನ್ ನಂಬರ್ 1 ಇಷ್ಟ ಆಗ್ತಿದೆ. ಹಾಗಾದ್ರೆ ಏನು ಮಾಡ್ತೀನಿ ಇವಾಗ? ಸಬ್ಸ್ಟಿಟ್ಯೂಟ್ y ಈಕ್ವಲ್ಸ್ 1000 ಇನ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಂತ ಹೇಳ್ತಾ ಇದೆ? 3x ಮೈನಸ್ 9y ಈಕ್ವಲ್ಸ್ 3000. ಹಾಗಾದರೆ ಬರುವಂಥದ್ದು ಸ್ಟೂಡೆಂಟ್ಸ್ 3x ಮೈನಸ್ 9 ಇಂಟು y ಅಂದರೆ 1000 ಈಕ್ವಲ್ಸ್ 3000. ಹಾಗಾದರೆ 3x ಮೈನಸ್ 9000 ಈಕ್ವಲ್ಸ್ 3000. 3x ಈಕ್ವಲ್ಸ್ 3000 ಪ್ಲಸ್ 9000. 3x equals 12,000. X equals 12,000 divided by 3. X equals 4,000. Okay, students. X value 4,000 ಬಂದಿದೆ. Y value 1,000 ಬಂದಿದೆ. ಹಾಗಾದ್ರೆ ಇಲ್ಲಿ ಮೇಲೆ ಹೋಗೋಣ, ಮತ್ತೆ ಮೇಲೆ ಹೋಗಿ ಅಲ್ಲಿ ನೋಡೋಣ ಇನ್ಕಮ್ಸ್ ಎಷ್ಟಿದೆಯಂತೆ. 3x and 5x ಅಂತೆ. ಸೊ therefore income of Appu, incomes of Pappu. ಸೊ ಅಪ್ಪುದು ಪಪ್ಪುದು ಇನ್ಕಮ್ಸ್ ಎಷ್ಟಿದೆ ಅಂತ ನೋಡೋಣ. ಇನ್ಕಮ್ಸ್ ಎಷ್ಟಿದೆ? 3x 5x. 3x 5x ಈಕ್ವಲ್ಸ್ 3 ಇಂಟು x ಅಂದ್ರೆ ಎಷ್ಟು? 4,000.
ಅಂದರೆ ಬರೋದು 12,000 ಆಯಿತು. ಪಪ್ಪುದು 5x 5 ಇಂಟು 4,000 ಅಂದರೆ ಬರೋದು 20,000. ಓಕೆನಾ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಆಫ್ ಅಪ್ಪು ಆ್ಯಂಡ್ ಪಪ್ಪು. ಸೊ ಎಕ್ಸ್ಪೆನ್ಸಸ್ ಎಷ್ಟೆಷ್ಟಿದೆಯಂತೆ 9y 19y 9y ಇದು 19y. ಹಾಗಾದರೆ ಸೊ 9 ಇಂಟು y ಅಂದರೆ 1000 ಈಕ್ವಲ್ಸ್ 9,000. 19 ಇಂಟು y ಅಂದರೆ 1000 ಈಕ್ವಲ್ಸ್ 19,000. ಹಾಗಾದರೆ ಎಕ್ಸ್ಪೆನ್ಸಸ್ ಆಫ್ ಅಪ್ಪು ಆ್ಯಂಡ್ ಪಪ್ಪು 9,000 19,000. ಇನ್ಕಮ್ಸ್ ಆಫ್ ಅಪ್ಪು ಆ್ಯಂಡ್ ಪಪ್ಪು 12,000 ಆ್ಯಂಡ್ 20,000 ಸ್ಟೂಡೆಂಟ್ಸ್. ಹಾಗಾದರೆ ಇದೇನೇ ಸೊಲ್ಯೂಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು 54ನೇ ಪ್ರಾಬ್ಲಮ್. 55ನೇ ಪ್ರಾಬ್ಲಮ್ಗೆ ಹೋಗ್ಲಿಕ್ಕೆ ಮುಂಚೆ ನಿಮಗೊಂದು ಹೋಮ್ವರ್ಕ್ ಒಂದು ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಸೇಮ್ ಪ್ರಾಬ್ಲಮ್. ಅಪ್ಪು ಪಪ್ಪು. ಸೊ ಇನ್ಕಮ್ಸ್ ಆಫ್ ಅಪ್, ಇದು ಹೋಮ್ವರ್ಕ್ ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಒಂದು ಬ್ಲೂ ಪ್ರಿಂಟ್ ನಾನು ನಿಮ್ಗೆ ಕೊಡ್ತಾ ಇರೋದು. ಇನ್ಕಮ್ಸ್ ಆಫ್ ಅಪ್ಪು ಅಂಡ್ ಪಪ್ಪು ಆರ್ ಇನ್ ದ ರೇಷಿಯೋ ಆಫ್ 7:5. ಹಾಗಾದರೆ ಇನ್ಕಮ್ಸ್ ಏನಂತೆ 7:5 ಆಗಿದೆ. ಎಕ್ಸ್ಪೆಂಡಿಚರ್ ಎಷ್ಟಂತೆ 9:8. ಎಕ್ಸ್ಪೆಂಡಿಚರ್ 9:8 ಆಗಿದೆಯಂತೆ. ಆ್ಯನ್ ಇನ್ಕ್ರೀಸ್ ಆಫ್ ಅಪ್ಪೂಸ್ ಎಕ್ಸ್ಪೆಂಡಿಚರ್ ಬೈ rupees. ಇನ್ಕ್ರೀಸ್ ಅಂದರೆ ಜಾಸ್ತಿ. ಫಸ್ಟು ಇನ್ಕಮ್ನ ಎಕ್ಸ್ ಅನ್ಕೊಂಬೋಣ, ಎಕ್ಸ್ಪೆನ್ಸಸ್ನ ವೈ ಅಂತ ತಂದ್ಕೊಳ್ಳೋಣ. ಹಾಗಾದರೆ ಇನ್ಕ್ರೀಸ್ ಆಗ್ತಿರೋದೆಷ್ಟು 100 rupees ಪ್ಲಸ್ 100 ಬ್ರ್ಯಾಕೆಟ್ನಾಗಿರಲಿ. ಆ್ಯಂಡ್ ಡಿಕ್ರೀಸ್ ಅಂದರೆ ಕಡಿಮೆ ಆಗ್ತಿದೆ. ಡಿಕ್ರೀಸ್ ಆಫ್ ಪಪ್ಪೂಸ್ ಎಕ್ಸ್ಪೆಂಡಿಚರ್ ಬೈ rupees 200 ಡಿಕ್ರೀಸ್ ಆಗಿದೆ ಅಂತ. ವಿಲ್ ಮೇಕ್ ದೇರ್ ಸೇವಿಂಗ್ಸ್ rupees 400 ಈಚ್. ಹಾಗಾದರೆ ಸೇವಿಂಗ್ಸ್ 400 ಈಚ್ ಅಂತೆ 400. ಹಾಗಾದರೆ ಈಕ್ವೇಶನ್ ನಿಮಗೆ ಗೊತ್ತಾಗೋಯ್ತು. ಫಸ್ಟ್ ಈಕ್ವೇಶನ್ ಏನು? 7x ಮೈನಸ್ ಬ್ರ್ಯಾಕೆಟ್ ಆಗಿರಬೇಕು 9y ಪ್ಲಸ್ 100 ಈಕ್ವಲ್ಸ್ 400. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಕ್ವೇಶನ್ ನಂಬರ್ 1 ಬರುತ್ತೆ. ನೆಕ್ಸ್ಟ್ ಏನಾಗಿರುತ್ತೆ? 5x ಮೈನಸ್ 8y ಮೈನಸ್ 200 ಈಕ್ವಲ್ಸ್ 400. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಕ್ವೇಶನ್ ನಂಬರ್ 2 ಬರುತ್ತೆ. ಎಲಿಮಿನೇಷನ್ ಮೆಥಡ್ ಮುಖಾಂತರ ಮಾಡಿ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಫೈಂಡ್ ಔಟ್ ಮಾಡಿ ಸ್ಟೂಡೆಂಟ್ಸ್. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಈಗ ಹೋಗೋಣ. 54ನೇ ಪ್ರಾಬ್ಲಮ್ ಆಯ್ತಿದು. ದ ಇನ್ಕಮ್ಸ್ ಆಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ ಆಫ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ ಆಫ್ 3:2. ಹಾಗಾದ್ರೆ ಬರ್ಕೊಂಬೋಣ. ಎ ಬಿ ಇಬ್ಬರಿದ್ದಾರೆ. ಅವರ ಇನ್ಕಮ್ ಏನಿದೆ 3:2 ರೇಷಿಯೋದಲ್ಲಿದೆ. ಆ್ಯಂಡ್ ದರ್ ಎಕ್ಸ್ಪೆನ್ಸಸ್ ಆರ್ ಇನ್ ದ ರೇಷಿಯೋ ಆಫ್ 5:3. ಹಾಗಾದರೆ ಇದು ಇನ್ಕಮ್ ಆಗಿದೆ. ಅವರ ಎಕ್ಸ್ಪೆಂಡಿಚರ್ ಏನಾಗಿರುತ್ತೆ ಅಂದರೆ 5:3 ರೇಷಿಯೋದಲ್ಲಿದೆ. 5:3 ರೇಷಿಯೋ. ಹಾಗಾದರೆ ಇನ್ಕಮ್ನ ಎಕ್ಸ್ ಅನ್ಕೋಣ, ಎಕ್ಸ್ಪೆನ್ಸಸ್ನ ವೈ ಅನ್ಕೋಣ. ಓಕೆ. ಇನ್ ಅಡಿಷನ್ ಅಂದರೆ ಇದ್ರ ಜೊತೆಗೆ ಇನ್ ಅಡಿಷನ್ ಆಫ್ ಎಕ್ಸ್ಪೆನ್ಸಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಎ ಅಟ್ 25% ಆ್ಯಂಡ್ ಬಿ 20% ಆನ್ ದೇರ್ ಟೋಟಲ್ ಇನ್ಕಮ್ಸ್. ಹಾಗಾದರೆ ಈಗ ಏನು ಎಕ್ಸ್ಪೆನ್ಸಸ್ ಇಲ್ಲ ಆಗಿದೆಯೋ ಈ ಎಕ್ಸ್ಪೆನ್ಸಸ್ನ ಜೊತೆಗೆ ಇನ್ನೂ ಕೂಡ ಅವನೇನು ಮಾಡಿದ್ದಾನೆ? ಪೇಮೆಂಟ್ ಮಾಡಿದ್ದಾನೆ. ಏನು ಪೇಮೆಂಟ್ ಮಾಡಿದ್ದಾನೆ? ಇನ್ಕಮ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಿದ್ದಾನೆ. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ನು ಕೂಡ ನಾವೇನು ಮಾಡಬೇಕಾಗಿರುತ್ತೆ? ಇದಕ್ಕೆ ಆ್ಯಡ್ ಮಾಡಬೇಕಾಗಿರುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಆ್ಯಡ್ ಮಾಡಿದಾದ ಮೇಲೆ ಬರುತ್ತಲ್ವ, ಅದೇನೇ ಸೇವಿಂಗ್ಸ್ ಆಗಿರುತ್ತೆ. ಇಬ್ಬರು ಸೇವಿಂಗ್ಸ್ ಈಚ್
ಸೇವ್ ಮಾಡ್ತಾ ಇರೋದು 25,000 ಅಂತ. ಹಾಗಾದರೆ ಪ್ಲಸ್ ಇನ್ಕಮ್ ಟ್ಯಾಕ್ಸ್ನ ನಾವು ಮಾಡಬೇಕು. ಹಾಗಾದ್ರೆ ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕು, ಲೆಟ್ ಇನ್ಕಮ್ಸ್ ಆಫ್ ಎ ಆ್ಯಂಡ್ ಬಿ, ಇನ್ಕಮ್ಸ್ ಆಫ್ ಏನು ಬೇಕಾಗಿಲ್ಲ, ಲೆಟ್ ಇನ್ಕಮ್ಸ್ ಬಿ 3x and 2x, expenses be 5y and 3y. ಈಗ ನಾವೇನು ಮಾಡಬೇಕು, ಅಡಿಷನಲ್ ಎಕ್ಸ್ಪೆನ್ಸ್ ಆಗಿದೆ ಅಲ್ವಾ, ಏನದು ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಆಫ್ ಎ, ಏದು ಇನ್ಕಮ್ ಟ್ಯಾಕ್ಸ್ ಎಷ್ಟಂತೆ, 25% ಅಂತೆ. 25% ಆಫ್ ಟೋಟಲ್ ಇನ್ಕಮ್. ಹಾಗಾದರೆ 25 ಡಿವೈಡ್ ಬೈ 100 ಆಫ್ ಇನ್ಕಮ್ ಇರೋದು ಎಷ್ಟಿಲ್ಲಿ, 3x. ಹಾಗಾದರೆ 25% ಆಫ್ 3x. ಹಾಗಾದರೆ 3 ಇಂಟು 25% ಅಂದರೆ ಬರೋದು 0.75x ಆಗಿರುತ್ತೆ. ಏನಿದು ಇನ್ಕಮ್ ಟ್ಯಾಕ್ಸ್ ಆಫ್ ಎ. ಅದೇ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫ್ ಬಿ. ಇನ್ಕಮ್ ಟ್ಯಾಕ್ಸ್ ಆಫ್ ಬಿ ಎಷ್ಟಂತೆ, 20% ಅಂತೆ. ಹಾಗಾದರೆ 20% ಆಫ್ ಬಿದೆಷ್ಟಿದೆ ಇನ್ಕಮ್, 2x ಇದೆ. 2x ಅಂದರ್ಥ 20 ಡಿವೈಡ್ ಬೈ 100 ಇಂಟು 2x. ಹಾಗಾದರೆ 2 ಇಂಟು 20% ಅಂದರೆ 0.4x ಆಗಿರುತ್ತೆ. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಏದೆಷ್ಟಿದೆ, 0.75x ಅಂತೆ. 0.75x, ಇದಕ್ಕಿದು ಬ್ರ್ಯಾಕೆಟ್ ಹಾಕ್ಬಿಡೋಣ. ಅದೇ ರೀತಿಯಲ್ಲಿ ಇದ್ರದ್ದು ಎಷ್ಟಂತೆ, 0.4x ಅಂತೆ. ಇದಕ್ಕಿದು ಬ್ರ್ಯಾಕೆಟ್ ಹಾಕ್ಬಿಡೋಣ. ಹಾಗಾದರೆ ಈಕ್ವೇಶನ್ ಏನಾಗೋಯ್ತು ಸ್ಟೂಡೆಂಟ್ಸ್, ನೀಟಾಗಿ ನೋಡ್ಕೊಳ್ಳೋಣ. ಈಗ 3x ಮೈನಸ್ ಬ್ರ್ಯಾಕೆಟ್ ಇಂಪಾರ್ಟೆಂಟು 5y ಪ್ಲಸ್ 0.75x ಈಕ್ವಲ್ಸ್ ಎಷ್ಟು, 25,000. ಇದನ್ನು ಸಿಂಪ್ಲಿಫೈ ಮೊದಲು ಮಾಡ್ಕೊಂಬಿಡೋಣ. 3x minus 5y minus 0.75x equals 25,000. 2x 3x ಅಲ್ಲಿ 0.75x ಹೋದರೆ ಇನ್ನು ಉಳಿಯುವಂತಹದ್ದು 2.25x ಮೈನಸ್ 5y ಈಕ್ವಲ್ಸ್ 25,000. ಇದೇ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 2 ಏನಂತ ಹೇಳುತ್ತೆ ಅಂತ ನೋಡೋಣ. ಅದು ಬರ್ಕೊಂಬಿಡೋಣ. ಏನದು, 2x ಮೈನಸ್ ಬ್ರ್ಯಾಕೆಟ್ ಹಾಕಬೇಕು ಸ್ಟೂಡೆಂಟ್ಸ್, 3y ಪ್ಲಸ್ 0.4x ಈಕ್ವಲ್ಸ್ 25,000. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ದೆ ಆದರೆ 2x ಮೈನಸ್ 3y ಮೈನಸ್ 0.4x ಈಕ್ವಲ್ಸ್ 25,000. 2x ಅಲ್ಲಿ 0.4x ಹೋದರೆ ಏನು ಉಳಿಯೋದಿಲ್ಲ, 1.6x ಮೈನಸ್ 3y ಈಕ್ವಲ್ಸ್ 25,000. ಇದೇ ಈಕ್ವೇಶನ್ ನಂಬರ್ 2 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವಾಗ ಈಕ್ವೇಶನ್ ನಂಬರ್ 1 ಬರ್ಕೊಳ್ಳೋಣ. 2.25x ಮೈನಸ್ 5y ಈಕ್ವಲ್ಸ್ 25,000. 1.6x ಮೈನಸ್ 3y ಈಕ್ವಲ್ಸ್ 25,000. ಇಲ್ಲಿ 1.6 ಇಂದ ಮಲ್ಟಿಪ್ಲೈ ಮಾಡಿರಿ, ಇಲ್ಲಿ 2.2 ಇಂದ ಮಲ್ಟಿಪ್ಲೈ ಮಾಡಿ, 2.25 ಇಂದ. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಮಲ್ಟಿಪ್ಲೈ ಮಾಡಿದ್ದೆ ಆದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಬೇಕಾಗಿರುತ್ತೆ. 1.6 ಇಂಟು 2.25 ಬರೋದು
3.6x minus 1.6 into 5 ಬರೋದು 8y equals 1.6 into 25,000 ಬರೋದು 40,000. 2.25 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸ್ಟೂಡೆಂಟ್ಸ್ 2.25 into 1.6 ಅಂದರೆ 3.6x 2.25 into 3 ಅಂದರೆ ಬರೋದು -6.75. y equals 2.25 into 25,000 ಅಂದರೆ ಬರೋದು 56,250. ಓಕೆನಾ ಸ್ಟೂಡೆಂಟ್ಸ್? ಈಗ ಇವಾಗ ಏನು ಮಾಡಬೇಕು? ಮೈನಸ್ ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗೋಯ್ತು. ಹಾಗಾದರೆ 8ರಲ್ಲಿ -6.75 ಹೋದರೆ -1.25 ಈಕ್ವಲ್ಸ್ 46,056,250 ಹೋದರೆ -16,250. ಹಾಗಾದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y ಈಕ್ವಲ್ಸ್ 16,250 ಡಿವೈಡೆಡ್ ಬೈ 1.25. y ಈಕ್ವಲ್ಸ್ 16,250 ಡಿವೈಡೆಡ್ ಬೈ 1.25 ಅಂದರೆ ಬರೋದು y ಅಂತಂದರೆ 13,000 ಬರುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಈಕ್ವೇಷನ್ಗೆ ಅಪ್ಲೈ ಮಾಡೋಣ. ಸಬ್ಸ್ಟಿಟ್ಯೂಟ್ y ಈಕ್ವಲ್ಸ್ 13,000 ಇನ್ ಈಕ್ವೇಷನ್ ನಂಬರ್ 1. ಹಾಗಾದ್ರೆ ಈಕ್ವೇಷನ್ ನಂಬರ್ 1 ಅಂತ ಹೇಳುತ್ತೆ 2.25x minus 5y equals 25,000. 2.25x minus 5y ಅಂದರೆ ಎಷ್ಟು ಸ್ಟೂಡೆಂಟ್ಸ್? 13,000 ಈಕ್ವಲ್ಸ್ 25,000. 2.25x minus 65,000 ಈಕ್ವಲ್ಸ್ 25,000. 2.25x equals 25,000 plus 65,000. X equals 90,000 divided by 2.25. X equals 90,000 divided by 2.25 ಅಂದರೆ ಬರೋದು 40,000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸ್ ಅಂದ್ರೆ ಏನು, ವೈ ಅಂದ್ರೆ ಏನು ಅಂತ ಗೊತ್ತಾಯಿತು. ಹಾಗಾದರೆ ಫೈಂಡ್ ಇನ್ಕಮ್ಸ್ ಆಫ್ ಎ ಆ್ಯಂಡ್ ಬಿ ಅಂತ ಕೇಳಿರೋದು, ಫೈಂಡ್ ದೇರ್ ಇನ್ಕಮ್ಸ್ ಅಂತ ಹೇಳಿರೋದು. ಹಾಗಾದರೆ ಇನ್ಕಮ್ 3x 2x ಆಗಿದೆ. ಹಾಗಾದರೆ ಇನ್ಕಮ್ ಆಫ್ ಅಪ್ಪು ಆ್ಯಂಡ್ ಪಪ್ಪು 3x 2x ಅಲ್ವಾ? ಇವರಿಗೆ 3x 2x. ಅಪ್ಪು ಪಪ್ಪು ಅಲ್ಲ, ಸಾರಿ, ಅಪ್ಪು ಪಪ್ಪುನಲ್ಲೇ ಇದ್ದಂಗಿದ್ದೀನಿ ನಾನು. ಇನ್ಕಮ್ ಆಫ್ ಎ ಬಿ, ಎದು 3x ಬಿದು 2x. ಇನ್ನೊಂದ್ಸಲಿ ವೆರಿಫೈ ಮಾಡ್ಕೊಂಬಿಡೋಣ. ಎದು 3x ಬಿದು 2x. ಸೊ 3 into x under students 40,000 equals 1,20,000. B do 2 into x under 40,000 equals 80,000. Are the expenses of A and B? A and B do expenses ಎಷ್ಟೆಷ್ಟಿದೆ ಅಂತ ಸ್ಟೂಡೆಂಟ್ಸ್? ಎಕ್ಸ್ಪೆನ್ಸಸ್ ಇರೋದು 5y 3y 5y 3y 13,000 ಅನ್ಸುತ್ತೆ. 13,000 5 ಇಂಟು 13,000
3 ಇಂಟು 13,000. 13 ಮೂರ್ಲ 39,000. 5 ಇಂಟು 13 ಅಂದರೆ 13 65,000. ಸರ್ ಸೇವಿಂಗ್ಸ್ ಅವ್ರು ಮಾಡ್ತಾ ಇರೋದು, ಇಬ್ಬರು ಸೇವಿಂಗ್ಸ್ ಮಾಡ್ತಾ ಇರೋದು 25,000 ಅಷ್ಟೇ ಅಲ್ವಾ ಸರ್ ಅಂದರೆ ಈ 1,20,000ದಲ್ಲಿ 25%, 1,20,000 25% ಅಂದರೆ ಎಷ್ಟು? 30,000 ರೂಪಾಯಿಯಷ್ಟು ಟ್ಯಾಕ್ಸ್ ಕಟ್ತಾನೆ. 30,000 ಟ್ಯಾಕ್ಸ್ ಕಟ್ತಾನೆ. ಹಾಗಾದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 1,20,000 ಇತ್ತು, ಲೆಸ್ ಟ್ಯಾಕ್ಸ್. ಟ್ಯಾಕ್ಸ್ ಎಷ್ಟು ಹೋಯ್ತು? 30,000 ಹೋಯ್ತು. ಇನ್ನೇನು ಉಳಿಯುತ್ತೆ? 30,000 ಟ್ಯಾಕ್ಸ್ ಹೋಯ್ತು ಅಂದರೆ ಇನ್ನು ಉಳಿಯೋದಿನ್ನ 90,000 ಟ್ಯಾಕ್ಸ್ ಕಳೆದ್ಮೇಲೆ ಬಂದಿರೋದು. ಆಮೇಲಿಂದ ಮತ್ತೆ ಅವನು ಮಾಮೂಲಿ ಖರ್ಚು ಮಾಡಿರೋದೆಷ್ಟು? 65,000. 65,000 ಹೋದ್ರೆ ನೋಡಿದೀನಿ ಎಷ್ಟು ಸ್ಟೂಡೆಂಟ್ಸ್? 25,000 ಇನ್ಕಮ್. ಅದೇ ರೀತಿ ಇವರು 80,000 ಇರೋದು, ಅದರಲ್ಲಿ 20% ಟ್ಯಾಕ್ಸ್ ಅಂತ ಅಂದರೆ 16,000 ಟ್ಯಾಕ್ಸ್ ಹೋಗುತ್ತೆ. ಇನ್ನು ಉಳಿಯೋದಿನ್ನ 64,000. ಅದರಲ್ಲಿ 39,000 ಎಕ್ಸ್ಪೆನ್ಸಸ್ ಮಾಡಿದ್ರೆ 64,000 64,000ದಲ್ಲಿ 39,000 ಕಳೆದ್ರೆ ಇನ್ನೆಷ್ಟು ಉಳಿಯುತ್ತೆ ಸ್ಟೂಡೆಂಟ್ಸ್? 25,000 ಸೇವಿಂಗ್ಸ್ ಉಳಿಯುತ್ತೆ. ಹಾಗಾದರೆ ನಾವು ಮಾಡಿರೋಂಥದ್ದು ಕರೆಕ್ಟಾಗಿ ಇದೆ ಸ್ಟೂಡೆಂಟ್ಸ್. ಇದು ವೆರಿಫಿಕೇಶನ್ ಮಾಡಿರೋಂಥದ್ದು. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಬನ್ನಿ, ಇವಾಗ ಮಾಡಿದ್ದು ಎಷ್ಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್? ಇದು ಮಾಡಿದ್ದು 55ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ 56ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್. ಓಕೆ ಸ್ಟೂಡೆಂಟ್ಸ್, 55ನೇ ಪ್ರಾಬ್ಲಮ್ ಆದ ನಂತರ ಈಗ ನಾವು ಹೋಗ್ತಿರೋದು 56ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. 56ನೇ ಪ್ರಾಬ್ಲಮ್ ಏನಂತ ಹೇಳುತ್ತೆ? ದ ರೇಷಿಯೋಸ್ ಆಫ್ ಇನ್ಕಮ್ಸ್, ಎಕ್ಸ್ಪೆಂಡಿಚರ್ ಅಂಡ್ ಸೇವಿಂಗ್ಸ್. ಅವನೇ ಕೊಟ್ಬಿಟ್ಟಿದ್ದಾನೆ. ಯಾರ್ಯಾರ್ದು? ಇಬ್ಬರು ವ್ಯಕ್ತಿಗಳದಂತೆ. ಯಾರ್ಯಾರು? ಸೋನು, ರೋನು. ಇನ್ಕಮ್, ಎಕ್ಸ್ಪೆಂಡಿಚರ್ ಅಂಡ್ ಸೇವಿಂಗ್ಸ್. ಇನ್ಕಮ್ ಎಷ್ಟು? 6. ಇನ್ಕಮ್ ಎಷ್ಟು? 6:11. ಓಕೆ. ಎಕ್ಸ್ಪೆಂಡಿಚರ್ ಎಷ್ಟು? 5:9. ಸೇವಿಂಗ್ಸ್ ಎಷ್ಟು? 1:2. ಜಾಯಿಂಟ್ ಸೇವಿಂಗ್ಸ್ ಅಂದರೆ ಇಬ್ಬರದು ಎಷ್ಟಂತೆ? 6,000 ಅಂತ. ಯಾವ ರೇಷಿಯೋದಲ್ಲಿ ಇದೆಯಂತೆ? ಅದು 1:2. ಹಾಗಾದರೆ ಇದನ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಜಾಯಿಂಟ್ ಸೇವಿಂಗ್ಸ್ನ 1x ಪ್ಲಸ್ 2x ಈಕ್ವಲ್ಸ್ ಎಷ್ಟು ಸಾವಿರ? 6,000. 3x ಈಕ್ವಲ್ಸ್ 6,000. x ಈಕ್ವಲ್ಸ್ 6,000 ಡಿವೈಡ್ ಬೈ 3. x ಈಕ್ವಲ್ಸ್ 2,000. ಹಾಗಾದ್ರೆ ಇವಾಗ ಏನು ಮಾಡಬೇಕು? ಇವಾಗ ಸೇವಿಂಗ್ಸ್ ಆಫ್ ಯಾರು? ಸೋನು ಈಕ್ವಲ್ಸ್ 1x ಈಕ್ವಲ್ಸ್ 1 into 2,000 ಈಕ್ವಲ್ಸ್ 2,000. ಸೇವಿಂಗ್ಸ್ ಆಫ್ ರೋನು ಈಕ್ವಲ್ಸ್ ಎಷ್ಟು? 2x ಈಕ್ವಲ್ಸ್ 2 into 2,000 ಈಕ್ವಲ್ಸ್ 4,000. ಹಾಗಾದ್ರೆ ಇಲ್ಲಿ ಬರೀಬೇಕಾಗಿರೋದಿಲ್ಲ. ಸೇವಿಂಗ್ಸ್ ಎಲ್ಲಿ ಎಷ್ಟು? 2,000. ಇಲ್ಲಿಗೆ ಎಷ್ಟು? 4,000. ಹಾಗಾದರೆ ಇದು ಲೆಟ್ ಇನ್ಕಮ್ ಬಿ ಎಕ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಬಿ ವೈ. ಹಾಗಾದರೆ ಇದು ಒಂದು ಇಕ್ವೇಶನ್, ಇದು ಇನ್ನೊಂದು ಇಕ್ವೇಶನ್. ಹಾಗಾದ್ರೆ ಇಕ್ವೇಶನ್ ಏನು? 6x ಪ್ಲಸ್ 5y ಈಕ್ವಲ್ಸ್ 2,000, 11x ಪ್ಲಸ್ 9y ಈಕ್ವಲ್ಸ್ 4,000. ಇದು ಇಕ್ವೇಶನ್ ನಂಬರ್ 1. ಇದು ಇಕ್ವೇಶನ್ ನಂಬರ್ 2. ಸಾಲ್ವ್ ಮಾಡಿ. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. 56ನೇ ಪ್ರಾಬ್ಲಮ್ ಆದಮೇಲೆ ಈಗ ಹೋಗೋಣ 57ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ 57.
ನೆಕ್ಸ್ಟ್ 58, ಇದು 59ನೇದು, ಇದು 60ನೇದು. ಇದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬಂದು ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ನೀವು ಟ್ರೈಔಟ್ ಮಾಡ್ತಾ ಇರಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬೈ ಬೈ ಸ್ಟೂಡೆಂಟ್ಸ್.